ಬ್ರಿಟಿಷರು ನಮ್ಮ ದೇಶದಿಂದ ತಗೊಂಡೋಗಿರುವಂತ ಮೋಸ್ಟ್ ಎಕ್ಸ್ಪೆನ್ಸಿವ್ ವಸ್ತುಗಳು ಯಾವ್ಯಾವ್ದು ಗೊತ್ತಾ? ನಂಬರ್ 1, ಕೊಹಿನೂರ್ ಡೈಮಂಡ್. ಇದು ಆಂಧ್ರ ಪ್ರದೇಶದ ಗೋಲ್ಕೊಂಡ ಗಣಿನಲ್ಲಿ ಸಿಕ್ಕಂತ ಅಪರೂಪದ ಅಮೂಲ್ಯವಾದಂತ ವಜ್ರ ಇದು ನಮ್ಮ ಭಾರತದಲ್ಲಿ ಸುಮಾರು ಜನ ರಾಜರುಗಳ ವಶದಲ್ಲಿರುತ್ತೆ. ನಂತರ ಇದನ್ನ ಬ್ರಿಟಿಷರು ಕೊಳ್ಳೆ ಹೊಡ್ಕೊಂಡು ಬ್ರಿಟನ್ಗೆ ತಗೊಂಡೋಗ್ತಾರೆ. ನಂಬರ್ 2, ರಾಜ ರಣಜಿತ್ ಸಿಂಗ್ ಸಿಂಹಾಸನ. ರಾಜ ರಣಜಿತ್ ಸಿಂಗ್ 1820ರಲ್ಲಿ ಪೂರ್ತಿ ಚಿನ್ನದಿಂದನೇ ಲೇಪನ ಮಾಡಿರುವಂತ ಚಿನ್ನದ ಸಿಂಹಾಸನ ಮಾಡಿಸ್ಕೊಂಡಿರ್ತಾರೆ. ಇದನ್ನ ಬ್ರಿಟಿಷರು 1849ರಲ್ಲಿ ತನ್ನ ವಶಕ್ಕೆ ತಗೊಳ್ತಾರೆ. ಈಗ ಪ್ರಸ್ತುತ ಈ ಚಿನ್ನದ ಸಿಂಹಾಸನ ಎಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ರೆ ಲಂಡನ್ ನ ಇಂಟರ್ನ್ಯಾಷನಲ್ ಗ್ಯಾಲರಿ ಆಫ್ ಆರ್ಟ್ ನಲ್ಲಿ ಇಟ್ಟಿದ್ದಾರೆ. ನಂಬರ್ 3, ಸುಲ್ತಾನ್ ಗಂಜ್ ಬುದ್ಧ. ಈ ಬುದ್ಧನ ಪ್ರತಿಮೆ ಸುಮಾರು 7.5 ಅಡಿ ಎತ್ತರ ಇದೆ. ಇದು ಬ್ರಿಟಿಷರು ಕೈಗೆ ಸಿಗೋದಕ್ಕೂ ಮುಂಚೆ ಬಿಹಾರದ ಸುಲ್ತಾನ್ ಗಂಜ್ನ ಪ್ರೈಡ್ ಆಗಿರುತ್ತೆ. ನಂತರ ಇದು 1861ರಲ್ಲಿ ಇದನ್ನ ಇಂಗ್ಲೆಂಡ್ಗೆ ತಗೊಂಡೋಗ್ತಾರೆ. ಸದ್ಯಕ್ಕೆ ಇವಾಗ ಇದು ಬರ್ಮಿಂಗ್ ಹ್ಯಾಮ್ ನ ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ. ಹಾಗೇನೆ ಇದನ್ನ ಬರ್ಮಿಂಗ್ ಹ್ಯಾಮ್ ಬುದ್ಧ ಅಂತಾನೆ ಕರಿತಾ ಇದ್ದಾರೆ. ನಂಬರ್ 4, ಅಂಬಿಕಾ ಪ್ರತಿಮೆ. ಇದು 11ನೇ ಶತಮಾನದಲ್ಲಿ ಮಧ್ಯಪ್ರದೇಶದ ದಾರ್ನಲ್ಲಿ ಸುಮಾರು 4 ಅಡಿ ಎತ್ತರ ಮತ್ತೆ ಬಿಳಿ ಅಮೃತ ಶಿಲೆಯಿಂದ ಮಾಡಿರುವಂತ ಒಂದು ಪ್ರತಿಮೆ ಕಾಣಿಸ್ಕೊಳ್ಳುತ್ತೆ. ಇದು ಜೈನ ದೇವತೆ ಅಂಬಿಕಾ ಪ್ರತಿಮೆ ಅಂತಾನೆ ಪ್ರಸಿದ್ಧಿ ಪಡ್ಕೊಂಡಿತ್ತು. ಇದನ್ನು ಕೂಡ ಅವರು ದೋಚ್ಕೊಂಡು ಹೋಗ್ತಾರೆ. ಈ 4 ವಸ್ತುಗಳನ್ನ ವಾಪಸ್ ಕೊಡಿ ಅಂತ ಹೇಳಿ ನಮ್ಮ ಭಾರತ ಅವ್ರ ಹತ್ರ ಬೇಡಿಕೆ ಇಟ್ಟಿರುತ್ತೆ. ಆದ್ರೆ ಕೊಳ್ಳೆ ಹೊಡ್ಕೊಂಡು ಹೋಗಿರೋರು ಮತ್ತೆ ವಾಪಸ್ ತಂದ್ಕೊಡ್ತಾರ? ನೀವೇ ಹೇಳಿ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು ತಿಳ್ಕೋಬೇಕು ಅಂದ್ರೆ ಕಾಂಚನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.